ಹಲೋ ಮಕ್ಕಳೇ, ವೆಲ್ಕಮ್ ಟು ಫಿಸಿಕ್ಸ್ ಕ್ಲಾಸ್. ಇವತ್ತಿನ ಫಿಸಿಕ್ಸ್ ಕ್ಲಾಸಲ್ಲಿ ನಾವೇನು ಕಲಿತಿದ್ದೀವಪ್ಪ ಅಂತಂತಂದರೆ ಸಿಗ್ನಿಫಿಕೆಂಟ್ ಫಿಗರ್ಸ್, ಅದರದ್ದು ರೂಲ್ಸ್ ಏನು, ಅದ್ರದ್ದು ಏನೇನು ಇರುತ್ತೆ ಅಂತ ಕಲಿಯೋಣ. ಓಕೆನಾ? ಫಸ್ಟ್ ಸಿಗ್ನಿಫಿಕೆಂಟ್ ಫಿಗರ್ಸಲ್ಲಿ ಏನೇನು ಬರ್ಬೋದು. ಫಸ್ಟ್ ಆಫ್ ಆಲ್ ಸಿಗ್ನಿಫಿಕೆಂಟ್ ಫಿಗರ್ಸ್ ಅಂದರೆ ಏನು ಅಂತಂತಂದರೆ ಎಕ್ಸಾಂಪಲ್, ನೀವು 1 kg ಟೊಮೆಟೊ ತೊಗೊತಿದ್ದೀರಾ. 1 kg ಅಂದರೆ ಎಷ್ಟು? 1000 grams. ಹೌದಾ? ಅವರು ಏನಂತ ಹೇಳ್ತಾರೆ, ಅಲ್ಲಿ ವೇ ಮಾಡುವಾಗ ಒಂದು ವೇಯಿಂಗ್ ಮಷೀನಲ್ಲಿ ಟೊಮೆಟೊಸ್ನ ವೇ ಮಾಡ್ತಾರೆ. ಇಲ್ಲಿ ನಿಮಗೆ ಕಾಣ್ತಿರತ್ತೆ 99.8, 999.5, ಓಕೆ, 850 grams. ಇದು ಪಕ್ಕ ನಂಬರ್ ಏನಿರತ್ತಲ್ವಾ, ಇದ್ರದ್ದು ಒಂದು ಡೆಸಿಮಲ್ ಆದಮೇಲೆ ಒಂದು ನಂಬರ್ ಇರುತ್ತೆ, ಮತ್ತು ಅದು ವೇರಿ ಆಗ್ತಾ ಹೋಗ್ತಿರತ್ತೆ. ಇವಾಗ 999, ಒಂದ್ಸಲ 1 ಬರ್ತಿರತ್ತೆ, 999.2 ಬರ್ತಿರತ್ತೆ. ಈ ನಂಬರ್ ಏನಿದೆ ಅಲ್ವಾ, ಇದು ಅನ್ಸರ್ಟನ್. 1, 2, 3 ಹಿಂಗಾದ್ರೂ ವೇರಿ ಆಗ್ತಿರತ್ತೆ. ಬಟ್ ಈ ನಂಬರು ಸೇಮ್ ಹಾಗೆ ಇರುತ್ತೆ, 999 ಸೇಮ್ ಹಾಗೆ ಇರುತ್ತೆ. ಬಟ್ ಇದು 1, 2, 3 ಡೆಸಿಮಲ್ ಆದ್ಮೇಲೆ ಏನು ಪಾಯಿಂಟ್ಸ್ ಬರ್ತಿರತ್ತಲ್ಲ ನಂಬರ್ಸು, ಅದು ವೇರಿ ಆಗ್ತಾ ಹೋಗ್ತಿರುತ್ತೆ. ಇವಾಗ ಅವ್ರು ಹೇಳಿರ್ತಾರೆ 285.7 ಸೆಂಟಿಮೀಟರ್ ಇದೆ, ಇದು ಒಂದು ಏನೋ ಆಬ್ಜೆಕ್ಟು. ನೀವು ಅದನ್ನು ವೇ ಮಾಡ್ತೀರಾ, 285.6 ಬರುತ್ತೆ ನಿಮಗೆ. ಬಟ್ 285 ಸೇಮ್ ಇದೆನಾ? ಓಕೆನಾ? ಇವೆರಡು, ಇದು 285 ಅಂತೂ ಸೇಮ್ ಇದೆ. 7, 6 ಒಬ್ರಿಗೆ ಯಾರಿಗೋ 5 ಬರ್ತಿರ್ಬೋದು. ಅನ್ಸರ್ಟನ್, ಅದು ಒಬ್ರೊಬ್ರಿಗೆ ಒಂದೊಂದು ಬರ್ಬೋದು, ಅದನ್ನು ಕ್ಯಾಲ್ಕುಲೇಟ್ ಮಾಡೋಕ್ಕಾಗಲ್ಲ. ಸೊ ನೀವು ಆನ್ಸರ್ ಬರೀವಾಗೂ ಯಾವುದೇ ಟೀಚರ್ಸ್ ಆಗಲಿ ಡೆಸಿಮಲ್ ಆದ್ಮೇಲೆ ಚೆಕ್ ಮಾಡಲ್ಲ, ಇದು ಕರೆಕ್ಟ್ ಇದೆ ನಾ 285 ಎಲ್ಲರಿಗೂ ಬಂದಿದೆ ನಮ್ಮ ಕ್ಯಾಲ್ಕುಲೇಟ್ ಮಾಡುವಾಗ, ಸೊ ಮಾರ್ಕ್ಸ್ ಕೊಟ್ಬಿಡ್ತಾರೆ. ಸೊ 5, 6, 7 ಅನ್ಸರ್ಟನ್, ಪಾಯಿಂಟ್ಸ್ ಎಲ್ಲೋ ಮಿಸ್ ಮಾಡಿರ್ಬೋದು, ಡೆಸಿಮಲ್ ಏನೋ ಹೆಚ್ಚು ಕಮ್ಮಿ ಆಗಿರ್ಬೋದು. ದಟ್ ಈಸ್ ಕಾಲ್ಡ್ ಆಸ್ ಸಿಗ್ನಿಫಿಕೆಂಟ್ ಫಿಗರ್ಸ್. ದ ಅನ್ಸರ್ಟೈನ್ ನಂಬರ್ or the uncertain figure is called as a significant figures ಅಂತ ಕರಿತೀವಿ. ಸೊ ನಾನು ನಿಮಗೆ ಅದ್ರದ್ದು ರೂಲ್ಸು, ಅದ್ರದ್ದು ಏನೇನು ಕ್ಯಾರೆಕ್ಟರಿಸ್ಟಿಕ್ಸ್ ಇದೆ ಅಂತ ಹೇಳಿದಾಗ ಅರ್ಥ ಆಗತ್ತೆ ಈಗ. ಓಕೆನಾ? ಸಿಗ್ನಿಫಿಕೆಂಟ್ ಫಿಗರ್ಸ್ ಅಂದರೆ ಏನು ಅಂತ ಗೊತ್ತಾಯ್ತು ಅಲ್ವಾ? ಅದರದ್ದು ಏನಪ್ಪ ಸಿಗ್ನಿಫಿಕೆಂಟ್ ಫಿಗರ್ಸ್ದು ಕ್ಯಾರೆಕ್ಟರಿಸ್ಟಿಕ್ಸ್ ಅಂತ ಇರುತ್ತೆ. ಹೌದಾ? ಫಸ್ಟ್, non-zero numbers are significant. 1, 2, 3 ಎಷ್ಟು ಸಿಗ್ನಿಫಿಕೆಂಟ್ ನಂಬರ್ಸ್ ಇದೆ? 3 ಇದೆ. ಇದ್ರ ಬಿಟ್ಟು ಪಾಯಿಂಟ್ ಇದೆನಾ? ಇಲ್ಲ. non-zero, ಆಲ್ non-zero numbers. ಓಕೆ, ಆಲ್ non-zero digits are significant numbers or digits. 1, 2, 3 ಇದಕ್ಕೆ 3 ಸಿಗ್ನಿಫಿಕೆಂಟ್ ಇದೆ. ಇವಾಗ 4, 5, 6, 7 ಎಷ್ಟಿದೆ? 4 ಸಿಗ್ನಿಫಿಕೆಂಟ್ ಫಿಗರ್ಸ್ ಇದೆ, ಸಿಗ್ನಿಫಿಕೆಂಟ್ ನಂಬರ್ಸ್ ಇದೆ, ಏನಾದರೂ ಕರಿಬೋದು. ಇದು ಫಸ್ಟ್ ರೂಲ್ ಆಯಿತು. ಎಲ್ಲವೂ ಸಿಗ್ನಿಫಿಕೆಂಟ್ ಇದ್ದೇ ಇರ್ತವೆ, ಯಾವುದೋ ಅನ್ಸರ್ಟನ್. ಆಲ್ ದ ಝೀರೋಸ್ ಬಿಟ್ವೀನ್ 2 non-digit zeros. ಓಕೆ, 1, 0, 2, 0, 4 5 ಸಿಗ್ನಿಫಿಕೆಂಟ್ ಫಿಗರ್ಸ್ ಇದೆ. ಯಾವ ಥರ? ಇಲ್ಲಿ ನಂಬರ್ ಇದೆ, ಇಲ್ಲಿ 0 ಇದೆ. ಸೊ ಅವ್ರ ರೂಲ್ ಪ್ರಕಾರ ಆಲ್ ಝೀರೋಸ್ ಬಿಟ್ವೀನ್ non-zero ಡಿಜಿಟ್ ಇದ್ದಾಗ ಏನಾಗತ್ತದು? ಸಿಗ್ನಿಫಿಕೆಂಟ್ ನಂಬರ್ ಅಂತ ಕನ್ಸಿಡರ್ ಆಗತ್ತೆ. ಆಯ್ತಾ? 0 ಮಧ್ಯಕ್ಕಿದ್ರೆ, ಪಕ್ಕ non-digit ಇದ್ರೆ, non-zero ಇದ್ರೆ ಅದಕ್ಕೂ ಸಿಗ್ನಿಫಿಕೆಂಟ್ ಫಿಗರ್ ಅಂತ ನಂಬರ್ ಅಂತ ಕನ್ಸಿಡರ್ ಆಗತ್ತೆ. ಓಕೆ, ದ ಥರ್ಡ್ ಪಾಯಿಂಟ್ ಈಸ್, ಇಫ್ ದ ನಂಬರ್ ಈಸ್ ಲೆಸ್ ದ್ಯಾನ್ 1ಕಿನ್ನ ಲೆಸ್ ಇತ್ತು ಅಂದರೆ 0.00346 ಸಮಥಿಂಗ್, 0.0456 ಇದೇನೋ ಲೆಸ್ ದೆನ್ 1 ಇದೆ. ಹೌದಾ? ಇಫ್ ದ ನಂಬರ್ ಈಸ್ ಲೆಸ್ ದೆನ್ 1, ಓಕೆ, ದ ಝೀರೋಸ್ ಆಫ್ಟರ್ ಡೆಸಿಮಲ್ ಪಾಯಿಂಟ್ಸ್ ಆರ್ ನಾಟ್ ಸಿಗ್ನಿಫಿಕೆಂಟ್. ಡೆಸಿಮಲ್ ಪಾಯಿಂಟ್ ಇಲ್ಲಿದೆ, 0 ಅದ್ರ ಪಕ್ಕ ಇದೆ, ನಾವು ಇದನ್ನು ಕನ್ಸಿಡರ್ ಮಾಡಲ್ಲ, ಸಿಗ್ನಿಫಿಕೆಂಟ್ ಅಂತ ಕನ್ಸಿಡರ್ ಮಾಡಲ್ಲ. ಸೊ ಇದ್ರದ್ದು ಸಿಗ್ನಿಫಿಕೆಂಟ್ ನಂಬರ್ ಎಷ್ಟಾಯ್ತು ಇವಾಗ? ಇದು ಕನ್ಸಿಡರ್ ಮಾಡಲ್ಲ ಅಂತಂತಂದರೆ 0.00 ಕನ್ಸಿಡರ್ ಮಾಡ್ತಿಲ್ಲ, 3 ಆಯಿತು. ಇದ್ರದ್ದು 3 ಆಯಿತು. ನಾವೇನಂತ ಹೇಳಿವಿ? 0.0 ಆದಮೇಲೆ ನಾವು ಇದನ್ನು ಕನ್ಸಿಡರ್ ಮಾಡಲ್ಲ, ಎಷ್ಟಾದರೂ ಝೀರೋಸ್ ಇರಲಿ. ಓಕೆನಾ? ಇಲ್ಲಿ ನಮಗೆ 7 ಇತ್ತು ಅಂತಂದರೆ 4 ಆಗತ್ತೆ. ಆಯಿತಾ? ದ ಡೆಸಿಮಲ್ ಪಾಯಿಂಟ್, ಇಫ್ ದ ನಂಬರ್ ಇಸ್ ಲೆಸ್ ದ್ಯಾನ್ 1ಕಿನ್ನ ಲೆಸ್ ದ್ಯಾನ್ ಇತ್ತು,
after the decimal points, the zeros after the decimal points are not significant. This is the third rule. Okay, if the number is with the decimal point 4.34200, if the number is with the decimal point ಇದೆ, ಟ್ರೈಲಿಂಗ್ zeros ಇತ್ತು, ಡೆಸಿಮಲ್ ಪಾಯಿಂಟ್ ಇದೆ, ಲಾಸ್ಟಿಗೆ zeros, ಇನ್ನೂ 0 ಇತ್ತು, ದೀಸ್ ಆಲ್ ಆರ್ ಸಿಗ್ನಿಫಿಕೆಂಟ್. ಎಷ್ಟು ನಮ್ ಕೌಂಟ್ ಮಾಡಿ 1 2 3 4 5 6 7 ಸಿಗ್ನಿಫಿಕೆಂಟ್ ಫಿಗರ್ಸ್ ಇದೆ, ಆಯ್ತಾ. ಇಫ್ ದ ನಂಬರ್ ಇಸ್ ಡೆಸಿಮಲ್ ಅಂಡ್ ಹ್ಯಾವಿಂಗ್ ಟ್ರೈಲಿಂಗ್ zeros ಇದ್ದಾಗ ನಾವು ಅದನ್ನ ಸಿಗ್ನಿಫಿಕೆಂಟ್ ಅಂತ ಕನ್ಸಿಡರ್ ಮಾಡ್ತೀವಿ. ಓಕೆ, ದ ಫಿಫ್ತ್ ಪಾಯಿಂಟ್ ಈಸ್ ಇದ್ರ ಆಪೋಸಿಟ್. ಇಫ್ ದ ನಂಬರ್ is not having a decimal point but the zeros are trailing, ಕಂಟಿನ್ಯೂಸ್ ಆಗಿ zeros ಇದೆ ಬಟ್ ಡೆಸಿಮಲ್ ಇಲ್ಲ ಅಂತಂದ್ರೆ ನಾವು ಅದನ್ನ ಸಿಗ್ನಿಫಿಕೆಂಟ್ ಅಂತ ಕನ್ಸಿಡರ್ ಮಾಡಲ್ಲ, ಮುಂದೆ ಇರೋ ಡಿಜಿಟ್ಸ್ ನ ಕನ್ಸಿಡರ್ ಮಾಡಲ್ಲ. 4 ನ ಮಾತ್ರ ನಾವು ಸಿಗ್ನಿಫಿಕೆಂಟ್, ಒಂದೇ ಸಿಗ್ನಿಫಿಕೆಂಟ್ ನಂಬರ್ ಇದೆ ಅಂತ ಕನ್ಸಿಡರ್ ಮಾಡ್ತೀವಿ. ಇಫ್ ಇನ್ ಕೇಸ್ ಇಲ್ಲಿ ಡೆಸಿಮಲ್ ಇತ್ತು ಅಂತಂದ್ರೆ ಕನ್ಸಿಡರ್ ಮಾಡ್ತಿದ್ವಿ ಸಿಗ್ನಿಫಿಕೆಂಟ್ ಅಂತ. ಇಲ್ಲಿ ಡೆಸಿಮಲ್ ಇಲ್ಲ, ಸೊ ವಿ ವಿಲ್ ಕಾಲ್ ಓನ್ಲಿ 4 ಆಸ್ ಅ ಸಿಗ್ನಿಫಿಕೆಂಟ್ ನಂಬರ್. Okay, these are the rules or characteristics for referring a significant figures. Okay na, next class alli rounding of numbers anta barutte. 5.65555 idrad round off ಏನು, ಕನ್ಕ್ಲೂಷನ್ ಇಷ್ಟೇ ಉದ್ದ ಅಂತೂ ಬರೆಯೋಕ್ಕಾಗಲ್ಲ, ಒಂದು ಕನ್ಕ್ಲೂಷನ್ ಬರಿಬೇಕು 5.6. ಇದ್ರದ್ದು ಒಂದು ರೌಂಡಿಂಗ್ ಆಫ್ ನಂಬರ್ಸ್ಗೂ ಸರ್ಟನ್ ಸೆಟ್ ಆಫ್ ರೂಲ್ಸ್ ಇದೆ. ಆ ರೂಲ್ಸ್ನ ನೆಕ್ಸ್ಟ್ ಕ್ಲಾಸಲ್ಲಿ ತಿಳ್ಕೊಳ್ಳೋಣ. ಅಲ್ಲಿವರೆಗೂ ಚೆನ್ನಾಗಿ ಓದ್ತಾ ಇರಿ, ಮತ್ತೆ ಸಿಗೋಣ. ಬೈ ಬಾಯ್.